ನಮಸ್ಕಾರ ವೀಕ್ಷಕರೇ, ಜಿ ಕನ್ನಡ ವಾಹಿನಿಗೆ ಸ್ವಾಗತ. ಕರ್ನಾಟಕ ಸರ್ಕಾರವು ಕೇಂದ್ರ ಸರ್ಕಾರದ ಮಾದರಿ ಬಾಡಿಗೆ ಕಾಯ್ದೆ ಅಡಿಯಲ್ಲಿ ಹೊಸ ಬಾಡಿಗೆ ನಿಯಮಗಳನ್ನು ಅಂತಿಮಗೊಳಿಸುತ್ತಿದ್ದು, 2026ರಿಂದ ಇವು ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ಬರಲಿವೆ. ಈ ನಿಯಮಗಳು ಬಾಡಿಗೆದಾರರಿಗೆ ಹೆಚ್ಚಿನ ರಕ್ಷಣೆ ಮತ್ತು ಪಾರದರ್ಶಕತೆಯನ್ನು ನೀಡುತ್ತವೆ. ಈ ಹೊಸ ನಿಯಮಗಳ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಇದು ಬಾಡಿಗೆದಾರರಿಗೆ ಸಿಕ್ಕಿರುವ ಅತಿ ದೊಡ್ಡ ವರವಾಗಿದೆ. ಮಾಲೀಕರು ಇನ್ಮುಂದೆ ಗರಿಷ್ಠ 2 ತಿಂಗಳ ಬಾಡಿಗೆಯನ್ನು ಮಾತ್ರ ಮುಂಗಡವಾಗಿ ಪಡೆಯಬಹುದು. ಬೆಂಗಳೂರಿನಲ್ಲಿ 10 ತಿಂಗಳ ಮುಂಗಡ ಪಡೆಯುವ ಸಂಪ್ರದಾಯಕ್ಕೆ ಇದು ಬ್ರೇಕ್ ಹಾಕಲಿದೆ. ಇನ್ನು ಅಂಗಡಿ ಅಥವಾ ಕಚೇರಿಗಳಿಗೆ ಗರಿಷ್ಠ 6 ತಿಂಗಳ ಬಾಡಿಗೆಯನ್ನು ಡಿಪಾಸಿಟ್ ಆಗಿ ಪಡೆಯಲು ಅವಕಾಶವಿದೆ. ಕೇವಲ ಬಾಯಿಯ ಮಾತಿನ ಒಪ್ಪಂದಕ್ಕೆ ಇನ್ಮುಂದೆ ಮಾನ್ಯತೆ ಇರುವುದಿಲ್ಲ. ಪ್ರತಿಯೊಂದು ಬಾಡಿಗೆ ವ್ಯವಹಾರಕ್ಕೂ ಲಿಖಿತ ಒಪ್ಪಂದ ಅಂದರೆ ರೆಂಟಲ್ ಅಗ್ರಿಮೆಂಟ್ ಕಡ್ಡಾಯ. ಒಪ್ಪಂದವಾದ 60 ದಿನಗಳ ಒಳಗಾಗಿ ಸರ್ಕಾರ ನಿಗದಿಪಡಿಸುವ ಪೋರ್ಟಲ್ನಲ್ಲಿ ಅದನ್ನು ಆನ್ಲೈನ್ ಮೂಲಕ ನೋಂದಣಿ ಮಾಡಿಸಬೇಕು. ಮಾಲೀಕರು ತಮಗೆ ಇಷ್ಟ ಬಂದಾಗ ಬಾಡಿಗೆ ಹೆಚ್ಚಿಸುವಂತಿಲ್ಲ. ವರ್ಷಕ್ಕೆ ಕೇವಲ 1 ಬಾರಿ ಮಾತ್ರ ಬಾಡಿಗೆ ಏರಿಸಲು ಅವಕಾಶವಿದೆ. ಬಾಡಿಗೆ ಹೆಚ್ಚಿಸುವ ಕನಿಷ್ಠ 90 ದಿನಗಳ 3 ತಿಂಗಳ ಮೊದಲೇ ಬಾಡಿಗೆದಾರರಿಗೆ ಅಧಿಕೃತವಾಗಿ ನೋಟಿಸ್ ನೀಡಬೇಕು. ಮಾಲೀಕರು ತಪಾಸಣೆ ಅಥವಾ ರಿಪೇರಿಗಾಗಿ ಮನೆಗೆ ಬರಬೇಕೆಂದರೆ ಕನಿಷ್ಠ 24 ಗಂಟೆಗಳ ಮೊದಲು ಬಾಡಿಗೆದಾರರಿಗೆ ಮಾಹಿತಿ ನೀಡುವುದು ಕಡ್ಡಾಯ. ಅನಿವಾರ್ಯ ಕಾರಣಗಳಿಲ್ಲದೆ ಅಥವಾ ಮುನ್ಸೂಚನೆ ನೀಡದೆ ಮನೆಗೆ ಪ್ರವೇಶಿಸುವಂತಿಲ್ಲ. ಮನೆಯಲ್ಲಿ ಏನಾದರೂ ದೊಡ್ಡ ಮಟ್ಟದ ರಿಪೇರಿಗಳಿದ್ದರೆ, ಗೋಡೆ ಬಿರುಕು, ಪೈಪ್ಲೈನ್ ಸಮಸ್ಯೆ ಇತ್ಯಾದಿ ಅದನ್ನು ಮಾಲೀಕರೇ ಮಾಡಿಸಬೇಕು. ಒಂದು ವೇಳೆ ಮಾಲೀಕರು ರಿಪೇರಿ ಮಾಡಿಸದಿದ್ದರೆ ಬಾಡಿಗೆದಾರರೇ ಅದನ್ನು ಮಾಡಿಸಿ ತಗಲುವ ವೆಚ್ಚವನ್ನು ಮಾಸಿಕ ಬಾಡಿಗೆಯಲ್ಲಿ ಕಡಿತಗೊಳಿಸಿಕೊಳ್ಳಲು ಅವಕಾಶವಿದೆ. ಮಾಲೀಕರು ಬಾಡಿಗೆದಾರರನ್ನು ಮನೆಯಿಂದ ಹೊರಹಾಕಬೇಕೆಂದರೆ ಕನಿಷ್ಠ 3 ತಿಂಗಳ ಮುಂಚಿತವಾಗಿ ನೋಟಿಸ್ ನೀಡಬೇಕು. ಸರಿಯಾದ ಕಾರಣವಿಲ್ಲದೆ ಬಾಡಿಗೆ ನೀಡದಿರುವುದು ಅಥವಾ ಆಸ್ತಿ ಹಾನಿಯಂಥ ಕಾರಣಗಳಿಲ್ಲದೆ ಬಾಡಿಗೆದಾರರನ್ನು ಅವಧಿಗೂ ಮುನ್ನ ಹೊರಹಾಕುವಂತಿಲ್ಲ. ವಿವಾದಗಳ ತ್ವರಿತ ಇತ್ಯರ್ಥಕ್ಕೆ ಪ್ರತ್ಯೇಕವಾಗಿ ಬಾಡಿಗೆ ನ್ಯಾಯಾಲಯ ಮತ್ತು ರೆಂಟ್ ಟ್ರಿಬ್ಯುನಲ್ಗಳನ್ನು ಸ್ಥಾಪಿಸಲಾಗುವುದು. ಅನಧಿಕೃತವಾಗಿ ಮನೆ ಬಾಡಿಗೆಗೆ ನೀಡುವ ಬ್ರೋಕರ್ಗಳಿಗೆ ಮತ್ತು ಒಪ್ಪಂದ ನೋಂದಣಿ ಮಾಡುವವರಿಗೆ ಭಾರಿ ಮೊತ್ತದ ದಂಡ ವಿಧಿಸಲಾಗುತ್ತದೆ. ವೀಕ್ಷಕರೇ, ಇದಾಗಿತ್ತು 2026ರ ಹೊಸ ಬಾಡಿಗೆ ನಿಯಮ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಸುದ್ದಿಯೊಂದಿಗೆ ಸಿಗೋಣ. ನಮಸ್ಕಾರ.